ಒಂದು ಇಲ್ಲಿದೆ, ಇನ್ನೊಂದು ಇಲ್ಲಿದೆ, ಇನ್ನೊಂದು ಇಲ್ಲಿದೆ. ಟೈಮಿಂಗ್ ಎಲಿಫೆಂಟ್ ಸ್ಪಾಟ್ ಆಗ್ಲಪ್ಪ ಅಂತಂದ್ರೆ ಮುಂದ್ಗಡೆ ಗಣೇಶನೇ ಸ್ಪಾಟ್ ಆಗಿದ್ದಾರೆ. ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಎಕ್ಸಾಮಿಕೆಡ್ ಯೂನಿವರ್ಸ್. ಇವತ್ತು ನಾವು ಹೋಗ್ತಾ ಇರೋದು ವಯನಾಡ್ಗೆ. ಏನಪ್ಪ, ಒಂದು 2-3 ತಿಂಗಳು ಅಡ್ರೆಸ್ಸೇ ಇಲ್ಲ ಅಂತ ಅನ್ಕೋತಾ ಇರ್ತೀರಾ. ಒಂದು ಸ್ವಲ್ಪ ಬ್ಯುಸಿ ಇದ್ದೆ, ಅದಕ್ಕೆ ಬ್ಲಾಗ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಇವತ್ತು ಒಂದು ಒಳ್ಳೆ ಕಡೆ ರೈಡಿಂಗ್ದು ಪ್ಲ್ಯಾನ್ಸ್ ಬಂತು. ಓಕೆ, ಹೋಗೋಣ ಅಂತ ನಾವಿವತ್ತು ಹೋಗ್ತಾ ಇರೋದು ವಯನಾಡ್ಗೆ. ವಯನಾಡ್ ಮೋಟರ್ ಟೂರ್ ಅಂತ ಒಂದು ರೈಡ್ ಅರೇಂಜ್ ಮಾಡಿದ್ದಾರೆ. ರಾಯಲ್ ರೈಡರ್ಸ್ ಮತ್ತು ಅಸೋಸಿಯೇಟ್ ವಿತ್ ಟೂರಿಸಮ್ ಆಫ್ ಡಿಸ್ಟ್ರಿಕ್ಟ್ ಕಲೆಕ್ಟ್ರು ಇವರು ರೈಡ್ ಆರ್ಗನೈಸ್ ಮಾಡಿರೋದು. ಸೊ ನಾಳೆ ಆ್ಯಕ್ಚುಲಿ ರೈಡ್ ಇರೋದು. ನಾವು ಇವತ್ತು ವಯನಾಡ್ ಹೋಗ್ಬಿಟ್ಟು ಸ್ಟೇ ಆಗ್ತೀವಿ. ಸ್ಟೇ ಆಗಿ ನಾಳೆ ಅಲ್ಲಿಂದ ರೈಡ್ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಏನು ಈ ರೈಡ್ ಪ್ಲ್ಯಾನ್ ಮಾಡಿದ್ದೀವಲ್ಲ, ಟೂರಿಸ್ಟ್ ಡಿಪಾರ್ಟ್ಮೆಂಟಿಂದ ಈ ರೈಡ್ ಪ್ಲ್ಯಾನ್ ಮಾಡಿರೋದ್ರಿಂದ ನಮಗೊಂದು ಒಳ್ಳೆ ಸಿಂಥೆಟಿಕ್ ರೂಟ್ ಇದೆ. ನಾರ್ಮಲ್ ಡೇಸಲ್ಲಿ ನಾವು ಬರ್ತೀವಿ ಅಂತಂದರೆ ಆ ರೂಟಲ್ಲಿ ಪರ್ಮಿಷನ್ ಇರೋಲ್ಲ. ಪರ್ಮಿಷನ್ ತೊಗೊಂಡು ಹೋಗಬೇಕು. ಬಟ್ ಕೊಡ್ತಾರಾ ಇಲ್ವಾ ಅಂತಲೂ ನಂಗೆ ಗೊತ್ತಿಲ್ಲ. ಬಟ್ ಇದೊಂದು ಒಳ್ಳೆ ಆಪರ್ಚುನಿಟಿ. ಟೂರಿಸಮ್ ಡಿಪಾರ್ಟ್ಮೆಂಟ್ ಅಸೋಸಿಯೇಟೆಡ್ ಆಗಿರೋದು ಈ ರೈಡಿಂದ. ಅಲ್ಲಿ ನೋಡಿ, PB08 ಏನು ಗುರು ಇದು, PB08 ಅಂತ ಇದ್ದೀರಾ. ಅವರಿಬ್ಬರು ಎಕ್ಸ್-ಆರ್ಮಿ ಅಫಿಷಿಯಲ್ಸು. ಸೊ ಎಕ್ಸ್-ಆರ್ಮಿ ಕಿಡ್ ಜೊತೆ ಎಕ್ಸ್-ಆರ್ಮಿ ಅಫಿಷಿಯಲ್ಸ್, ಒಂದು ಸತ್ಯಣ್ಣ ಅಂತ, ಇನ್ನೊಂದು ವೀರೇಶಣ್ಣ ಅಂತ. ಅವರಿಬ್ಬರು ಬರಲೇಬೇಕು ಅಂತಂದರು. ಸೊ ಬನ್ನಿ, ಒಂದು ಒಳ್ಳೆ ಕಂಟೆಂಟ್ ಮಾಡೋಕ್ಕೆ ನೋಡೋಣ. ಒಳ್ಳೆ ಸಿಂಥೆಟಿಕ್ ರೂಟ್ ಇದೆ. ನಾನು ಅವ್ರದ್ದು ಕ್ಯಾಂಪೇನ್ ನೋಡಿದೆ. ಇಲ್ಲೆಲ್ಲಾದರೂ ಹಾಕ್ತೀನಿ ನೋಡಿ. Y3 ಅಡ್ವೆಂಚರ್ ಪಾರ್ಕಿಂದ ರೈಡ್ ಸ್ಟಾರ್ಟ್ ಆಗುತ್ತೆ. ನೋಡಿ ಹೆಂಗಿದೆ ಅಂತ. ಮಳೆ ಬರದೆ ಎಲ್ಲನೂ ಬರಡೋಗೋಗ್ಬಿಟ್ಟಿದೆ. ಬಟ್ ಮಳೆಗಾಲದಲ್ಲಿ ಹೆಂಗಿರುತ್ತೆ ಅಂತಂದರೆ ಬ್ಯೂಟಿಫುಲ್ ಆಗಿರುತ್ತೆ. ಒಳ್ಳೆ ಸಿಂಥೆಟಿಕ್ ರೂಟ್ ಇರುತ್ತೆ. ತುಂಬ ಜನ ಕೇಳ್ತಾಯಿದ್ರು, ಏನು ಬ್ಲಾಗೇ ಬರ್ತಾ ಇಲ್ಲ ಅಂತ. ತುಂಬ ಥ್ಯಾಂಕ್ಸ್ ಅವ್ರಿಗೆ. ನಮ್ಗೆ ಅವ್ರು ಕೇಳುವಾಗೆಲ್ಲ ಖುಷಿಯಾಗಿರೋದು, ನಮ್ಮ ಬ್ಲಾಗಿಗೂ ಕಾಯ್ತಾ ಇದ್ದಾರೆ ಅಂತ. ನೀವೇ ಮೋಟಿವೇಶನ್ ಸೋರ್ಸು. ಬಟ್ 2024 ರೆಗ್ಯುಲರಾಗಿ ಬ್ಲಾಗ್ ಬರುತ್ತೆ, ಮಿಸ್ ಮಾಡಲ್ಲ. ಸೊ ಇವಾಗ ನಾವು ಫಸ್ಟು ಕುಶಾಲನಗರ ಹೋಗ್ತೀವಿ. ಕುಶಾಲನಗರದಿಂದ ಪಿರಿಯಾಪಟ್ಟಣದಿಂದ ಕೇರಳ ರೂಟ್ ತೊಗೊಳ್ತೀವಿ. ಆ ರೂಟ್ ಸಖತ್ತಾಗಿದೆ ನೋಡಿ. ಇದು ಅಬ್ಯಾಂಡನ್ ಕೋರೆ. ಇಲ್ಲಿ ನೀರಂತೂ ಕಮ್ಮಿನೇ ಆಗಲ್ಲ ಎನಿ ಟೈಮ್. ಇವಾಗ ನೋಡಿ ಮಳೆನೇ ಇಲ್ಲ, ಬಟ್ ನೀರು ಫುಲ್ ಆಗಿದೆ. ಸಖತ್ತಲ್ಲ. ನಾವು ಕೂಡ್ಗೆಲ್ಲಿದ್ದೀವಿ ನೋಡಿ. ಇದು ಪೊಲೀಸ್ ಸ್ಟೇಷನು. ನಾನು ಇಲ್ಲೇ ಒಂದ್ಸಲ ಬಿದ್ದುಬಿಟ್ಟಿದೆ. ಕ್ಯಾಮ್ರಾನೆಲ್ಲ ನೋಡ್ಬಿಟ್ಟು ನನ್ನ ಹಿಡಿದೇ ಇಲ್ಲ. ಏನಾಗಿದೆ ಸರ್ ಅಂದ್ಕೊಂಡು ಹಂಗೆ ಬಿಟ್ಬಿಟ್ರು. ಫ್ಲ್ಯಾಶ್ ಬ್ಯಾಕ್. ಮರ್ಯಾದೆಯಿಂದ ಹೋಗ್ತಾ ಇದ್ದವನ್ನ ಕರ್ಕೊಂಬಂದು ಈ ರೇಂಜಿಗೆ ಮಾಡ್ಬಿಟ್ಟಲ್ಲ. 1060. ಅಣ್ಣ ಸ್ವಲ್ಪ ಏರಾಗಿ ಕೊಡ್ತೀರಾ? ಥ್ಯಾಂಕ್ ಯು. ಹಾಂ, ಇನ್ನೊಂದು ಟೆಂಪಲ್ ಹತ್ರ ಕುಶಾಲನಗರ ಒಂದು ಟೆಂಪಲ್ ಇದೆ. ಅಲ್ಲೊಂದು ಕಾಯಿ ಹಿಡಿದು ಬಿಡಬೇಕಂತೆ ವೀರೇಶಣ್ಣ ಹೇಳಿದ್ರು. ಸೊ ಅಷ್ಟೇ, ನೆಕ್ಸ್ಟ್ ಹೋಗೋಣ, ಒಂದು ಕಾಯಿ ಹಿಡಿಯೋಣ, ಅಲ್ಲಿಂದ ಸೀದಾ ಬಿಡ್ತಾ ಇರೋಣ. ಇದು ಸತ್ಯಣ್ಣ ಅಂತ, ಇದು ವೀರೇಶಣ್ಣ. ಕ್ಯಾಮ್ರಾ ಅನ್ನೋದು ಇದು ನಾ ಹೇಳ್ಬಿಡಿ ಅಂತ. ಸೊ ಏನು ಈ ರೈಡ್ ಸ್ಪೆಷಾಲಿಟಿ ಏನು ಹೇಳಿ? ಎಕ್ಸ್-ಆರ್ಮಿ ಅಫಿಷಿಯಲ್ ಜೊತೆ ಎಕ್ಸ್-ಆರ್ಮಿ ಕಿಡ್ ಅಲ್ವಾ? ಓಕೆ ಸ್ನೇಹಿತರೆ, ಟೈಮ್ ಬಂದ್ಬಿಟ್ಟು 4:09. ಪಿರಿಯಾಪಟ್ಟಣ ರೀಚ್ ಆಗಿದ್ದೀವಿ. ಪಿರಿಯಾಪಟ್ಟಣದಿಂದ ರೈಟ್ ಹೋದರೆ ನಮಗೆ ವಿರಾಜಪೇಟೆ ಫಾರೆಸ್ಟ್ ರೂಟ್ ಸಿಗುತ್ತೆ. ಅಲ್ಲಿಂದ ಸ್ಟ್ರೇಟು ವಯನಾಡ್. ಇಲ್ಲಿಂದ ರೂಟ್ ಸಖತ್ತಾಗಿದೆ, ಫುಲ್ ಫಾರೆಸ್ಟ್ ಸ್ಟ್ರೆಚ್ಚು. ಬಟ್ ಮಳೆ ಇಲ್ಲ, ಫುಲ್ ಬೇಸಿಗೆಗಾಲ. ಏನು ಸಿಗುತ್ತೆ ಬಂದಿದೆ ಗೊತ್ತಾಗಿಲ್ಲ. ಸಡನ್ ಒಂದು ಬರೋಟವನು. ಸ್ನೇಹಿತರೆ, ಇದು ಗೋಣಿಕೊಪ್ಪ ರೂಟು. ಈ ರೂಟ್ ಸಖತ್ ಸಿಂಥೆಟಿಕ್ ಆಗಿದೆ. ನಮಗೆ ಒಂದು ಒಳ್ಳೆ ಫಾರೆಸ್ಟ್ ರೂಟು ಇದೆ. ಬನ್ನಿ ಏನು ಸೈಟ್ ಆಗುತ್ತೆ ಅಂತ ನೋಡೋಣ. ಏನಾದರೂ ಸೈಟ್ ಆದರೆ ನಮ್ಗೆ ಅದೃಷ್ಟ, ಇಲ್ಲ ಅಂತಂದರೆ ಹೋಯ್ತಾ ಇರೋಣ. Never really know what's going
ನೈಟು 9 o'clock ಮೇಲೆ ಈ ರೂಟ್ಸ್ ಬಿಡಲ್ಲ. ಯಾಕೆಂತಂದರೆ ತುಂಬ ಎಲಿಫೆಂಟ್ ಕ್ರಾಸಿಂಗ್ ಝೋನ್ ಅಂತ ಇರುತ್ತೆ, ಅಷ್ಟೊತ್ತಿಗೆ ನೀವು ಹೋಗಿ ಬರಬೇಕು. ವಾವ್, ಸಖತ್ತಾಗಿದೆ. ಮಳೆಗಾಲದಲ್ಲೆಲ್ಲ ಈ ರೂಟ್ ಹೆಂಗಿರ್ಬೇಡ, ಮಳೆ ಬಂದರೆ ಅಂತೂ ಫುಲ್ಲಿ ಗ್ರೀನರಿ ಆಗಿರುತ್ತೆ. ಒಂದು ಯಾವ್ದಾದ್ರು ಒಂದು ಎಲಿಫೆಂಟ್ಸ್ ಸ್ಪಾಟ್ ಆಗ್ಲಪ್ಪ. ಬೇರೆ ವಾಹ, ಎಲಿಫೆಂಟ್ ಕಾಡ್ದು ಕಾಡ ನೀನು. ವಾವ್, ಕಾಡನೇ ಅಲ್ವಾ ಅಂಥದ್ದು? ಓ ಓಕೆ ಓಕೆ. ಏನು ಟೈಮಿಂಗ್, ಎಲಿಫೆಂಟ್ ಸ್ಪಾಟ್ ಆಗ್ಲಪ್ಪ ಅಂತಂದರೆ ಮುಂದ್ಗಡೆ ಗಣೇಶನೇ ಸ್ಪಾಟ್ ಆಗಿದ್ದಾರೆ. ಹೆಂಗಿದೆ ನೋಡಿ. ಅವಕ್ಕೆ ಕೇಳ್ಬೇಕು ನಂಗೆ ಫುಲ್. ಸರ್ ಅದು ವೈಲ್ಡ್ ಎಲಿಫೆಂಟಾ? ಅಲ್ಲ ವೈಲ್ಡ್ ಎಲಿಫೆಂಟಾ? ಓ ಹೌದು ಹೌದು ಹೌದು, ಅದು ವೈಲ್ಡ್ ಎಲಿಫೆಂಟ್ ಸರ್? ವೈಲ್ಡಾ? ಓ ಮೈ ಗಾಡ್. ಓ ವೈಲ್ಡ್ ಎಲಿಫೆಂಟ್ ಅದು. ನಾನು ಏನು ಟೈಮಿಂಗ್ ನೋಡಿ, ಯಾವ್ದಾರು ಒಂದು ಎಲಿಫೆಂಟ್ ಸ್ಪಾಟ್ ಆಗ್ಲಪ್ಪ ಅಂತಂದರೆ ಟಕ್ಕಂದು ಎಲಿಫೆಂಟ್ ಸ್ಪಾಟ್ ಆಗಿದೆ. ವಾವ್, ಕ್ರೇಜಿ ಆಗಿದೆ. ಏನು ಸೀನ್ಸು ನೋಡಿ ಗೈಸ್. ಲವ್ಲಿ. ಹೋಗಿ ಬರ್ತೀನಿ ಅಣ್ಣ, ತಪ್ಪಾಯಿತು. ಸಕ್ಕತ್ತಾಗಿದೆ ಮಾತ್ರ ಗೈಸ್. ಏನು ಟೈಮಿಂಗ್ ನೋಡಿ, ನಾನು ಜಸ್ಟ್ ಹೇಳಿದಷ್ಟೇ ಅಪ್ಪ ಯಾವ್ದಾರು ಒಂದು ಎಲಿಫೆಂಟ್ ಸ್ಪಾಟ್ ಆಗ್ಲಪ್ಪ ಅಂತ. ಮುಂದೆ ನೋಡಿದ್ರೆ ಎಲಿಫೆಂಟು. ಏನು ಲಕ್ ಇರಬೇಕಲ್ಲ ಇದಕ್ಕೆ. ನೈಸ್. ಬಂದಿದ್ದಕ್ಕೂ ಸಾರ್ಥಕ ಆಯ್ತು. ಮಂಕಿಗಳಿದೆ, ಎಲ್ಲ ಕೂತ್ಕೊಂಡು ನೋಡ್ತಾ ಇದೆ. ಯಾವತ್ತೂ ಈ ಥರ ಮಂಕಿ ಎಲ್ಲ ಕೂತಿದಾಗ ತುಂಬ ಜನ ಅದಕ್ಕೆ ಫೀಡ್ ಮಾಡೋಕ್ಕೆ ನೋಡ್ತಾರೆ. ಫೀಡ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ನಾವು ವಾವ್, ಜಿಂಕೆ ನೋಡಿ ಸಕ್ಕತ್ತಾಗಿದೆ. ಬ್ಯೂಟಿಫುಲ್. ಏನು ಸೈಟಿಂಗ್ ಅಂತಂದರೆ ಆನೆ ಸಕ್ಕತ್ತಾಗಿತ್ತು. ನಾವಿವಾಗ ತಿತಿಮತಿ ಹತ್ರ ಇದ್ದೀವಿ, ನೋಡ್ಬೋದು. ವೆಲ್ಕಮ್ ಟು ಕೂರ್ಗ್, ಕೊಡಗು ಜಿಲ್ಲೆಗೆ ಸ್ವಾಗತ. ಒಂದು ಒಳ್ಳೆ ಕಡೆ ಸ್ಟಾಪ್ ಮಾಡ್ದು. ಬಟ್ ಏನು ಖುಷಿಯಾಗಿದೆ ಅಂತಂದರೆ ಆನೆ ಸೈಟಿಂಗ್ ಆಯ್ತಲ್ಲ ಗುರು. ನಾನೇನು ಅಂದ್ಕೊಂಡೆ ಅದು ವೈಲ್ಡ್ ಎಲಿಫೆಂಟ್ ಅಲ್ಲ. ಹಂಗೆ ಅಲ್ಲಿ ಫಾರೆಸ್ಟ್ ಆಫೀಸರ್ ಇದ್ರಲ್ಲ, ಅವರು ನಿಲ್ಲಿಸಿದ್ರು ಅಂತ ನೋಡಿದ್ರೆ ವೈಲ್ಡ್ ಎಲಿಫೆಂಟ್ ಅದು. ಬಟ್ ಹೇಳಿ 2 ಸೆಕೆಂಡ್ ಆಗಿಲ್ಲ, ಗುರು ಎಲ್ಲಿ ಗುರು ಅಂತ. ಅಷ್ಟೊತ್ತಿಗೆ ಸಕ್ಕತ್ತಲ್ಲ. ಸೊ ಕಾಫಿ ಕುಡಿಯೋಣ, ಕುಡಿದು ಇಲ್ಲಿಂದ ಬಿಡೋಣ. ಗೈಸ್, ಒಂದು ರೈನಾಕ್ಸ್ದು ಗ್ಲೌಸ್ ತೊಗೊಂಡೆ. ಒಂದು ಸೈಜ್ ದೊಡ್ಡದು ತೊಗೋಬೇಕಾಗಿತ್ತು. ಏನು ತೊಂದರೆ ಅಲ್ಲ, ಹೋಗ್ಬಿಟ್ಟು ರಿಟರ್ನ್ ಹಾಕ್ಬಿಡೋಣ. ಪುಟ್ಟ ಸ್ವಲ್ಪ ಹಾಕು ಪುಟ್ಟ, ಇದನ್ನ ಇದಕ್ಕೆ ಹಾಕಬೇಕು. ಥ್ಯಾಂಕ್ ಯು ಸೊ ಮಚ್. ಈಗ ಹೊರಟಿದ್ದ ಮನೆಗೆ ಬರಲಾ? ಆನೆಗೂ ನನಗೂ ಒಂಥರ ಋಣಾನುಬಂಧ. ಲಾಸ್ಟು ನಾನು ಶಬರಿಮಲೆ ಹೋಗಿದ್ದೆ, ಅದಕ್ಕೆ ಸ್ವಲ್ಪ ದಿನ ಬ್ಲಾಗ್ ಮಾಡೋಕ್ಕೆಲ್ಲ ಆಗ್ತಾ ಇರಲಿಲ್ಲ. ಮಾಲೆ ಹಾಕಿದ್ದೆ ಒಂದು 45 ಡೇಸು. ಸೊ ನಾವು ಶಬರಿಮಲೆ ಹೋಗುವಾಗ ನಮಗೆ ತಿತಿಮತಿ ಹತ್ರ ಒಂದು ಆನೆ ಸಿಕ್ತು. ಆನೆ ರೋಡಲ್ಲೇ ಬರ್ತಾಯಿತ್ತು ಅಂತ ನಾವು ಬಸ್ ನಿಲ್ಲಿಸ್ದೋ. ಆನೆ ಸ್ಟ್ರೇಟ್ ಬಸ್ ಹತ್ರ ಬಂತು. ಮುಂದ್ಗಡೆ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಫೋಟೋ ಹಾಕಿದ್ವಲ್ಲ, ಸಡನ್ನಾಗಿ ಬಂದು ಅದಕ್ಕೆ ಅದರಲ್ಲಿರೋ ಹೂನೆಲ್ಲ ತೆಗೆದು ತಲೆ ಮೇಲೆ ಹಾಕ್ಕೊಂಡು ಹಿಂಗೆ ತಲೆಯೆಲ್ಲ ಅಲ್ಲಾಡಿಸಿ. ಆ ವಿಡಿಯೋ ನಂದು ಇನ್ಸ್ಟಾಗ್ರಾಮಲ್ಲಿ 1 ಮಿಲಿಯನ್ ನೋಡಿದೆ. ಇವಾಗ ನಿಮಗೆ ಈ ಸ್ಕ್ರೀನಲ್ಲಿ ಹಾಕ್ತೀನಿ ನೋಡಿ. ಅದೇ ಥರ ಇವತ್ತು ಅಷ್ಟೇ ಬರುವಾಗ ನಾನು ಆನೆ ಸಿಗ್ಲಪ್ಪ ಅಂತ ಹೇಳಿ 2 ಸೆಕೆಂಡ್ ಆಗಿಲ್ಲ, ತಕ್ಷಣ ಆನೆ. ಏನು ಗುರು, ಅದೇ ಅಲ್ವ ಲಕ್ ಅಂತ. ಆನೆಗೂ ನನಗೂ ಋಣಾನುಬಂಧ. ಸೊ ಆಲ್ಮೋಸ್ಟ್ ಆಲು ತಿತಿಮತಿಲಿದ್ದೀವಿ ಇವಾಗ. ಇಲ್ಲಿಂದ 91 ಕಿಲೋಮೀಟರ್ ತೋರಿಸ್ತಾ ಇದೆ. ನಮ್ಮ ರೂಮ್ ಬಂದ್ಬಿಟ್ಟು ಕಲ್ಪಟ್ಟ ಹೋಗ್ಬೇಕು.
ನಂಗೆ ತುಂಬ ಜನ ಮೆಸೇಜ್ ಆಗ್ತಾಯಿದ್ರು, ಏನು ಬ್ಲಾಗ್ ಬರ್ತಾ ಇಲ್ಲ, ಬ್ಲಾಗ್ ಸ್ಟಾಪ್ ಮಾಡಿಬಿಟ್ಟಿದ್ದೀರಾ, ಏನು ಕತೆ ಅಂತ. ಸೊ ಒಂದು ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ ಇತ್ತು. ಆಮೇಲೆ ನಾನು ಶಬರಿಮಲೆಗೆ ಮಾಲೆ ಹಾಕಿದ್ದೆ, ಆ ಟೈಮಲ್ಲಿ ಬ್ಲಾಗ್ ಮಾಡೋಕ್ಕೆ ಹೋಗಿಲ್ಲ. ಯೂಟ್ಯೂಬ್ ಅನ್ನೋದು ತಮಾಷೆ ಆಟನೇ ಅಲ್ಲ, ನಾವು ಡೈಲಿ ಒಂದು ಮೂವಿ ತೆಗ್ದಂಗೆ ಅನಿಸುತ್ತೆ. ನಾವೇ ಶೂಟ್ ಮಾಡಬೇಕು, ಎಡಿಟ್ ಮಾಡಬೇಕು, ವಾಯ್ಸ್ ಓವರ್ ಕೊಡಬೇಕು, ಏನಾದರೂ ಸೆನ್ಸರ್ ಮಾತಾಡಿದರೆ ಕಟ್ ಮಾಡಬೇಕು, ಅದಕ್ಕೆ ರಿಲೇಟೆಡ್ ಮ್ಯೂಸಿಕ್ ಹಾಕಬೇಕು. ಇದೆಲ್ಲ ತಮಾಷೆ ಮಾತೇ ಅಲ್ಲ. ಯಾರಾದರೂ ಅಂದ್ಕೊಂಡಿದ್ರೆ ಆರಾಮ್ಸೆ ವೀಡಿಯೋ ಮಾಡ್ಕೋತಾನೆ. ಆದರೆ ನೀವು ಅಷ್ಟು ದಿನ ಸೈಲೆಂಟಾಗಿರ್ತೀರ, ಅಷ್ಟು ದಿನ ನೀವು ಏನಕ್ಕೆ ಯೂಸ್ ಮಾಡಿ ಅಂತಂದರೆ ರಿಸರ್ಚಿಗೆ ಯೂಸ್ ಮಾಡಿ, ಹೆಂಗೆ ಮಾಡ್ಬೋದು ಏನು ಅಂತ. ಯಾವುದೇ ಕಾರಣಕ್ಕೂ ಲಾಸ್ ಆಗೋಲ್ಲ. ಬಟ್ ನೀವು ಬ್ರೇಕ್ ಕೊಟ್ಬಿಟ್ಟು ಒಂದು ಸಲ ಕಮ್ ಬ್ಯಾಕ್ ಮಾಡ್ತೀವಿ ಅಂತಂದರೆ ಆ ಕಮ್ ಬ್ಯಾಕ್ ಹೆಂಗಿರಬೇಕು ಅಂತಂದರೆ, ನಾನು ಹಿಟ್ ಆಗಬೇಕು, ಪಾಪ್ಯುಲರ್ ಆಗಬೇಕು ಅಂತ ಹೇಳಲ್ಲ, ನಿಮಗೆ ಸ್ಯಾಟಿಸ್ಫೈ ಇರಬೇಕು. ಹೆಂಗೆ ಅಂತಂದರೆ, ಲಾಸ್ಟ್ ಮಾಡ್ತಿದ್ದೀವಿ ಬ್ಲಾಗು, ಇವಾಗಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇದೆ, ಓಕೆ ಗುರು ನಾನು ಇಂಪ್ರೂವ್ ಆಗ್ತಾಯಿದ್ದೀನಿ ಅಂತ. ಈ ಥರ ಹಾರ್ಡ್ ವರ್ಕ್ ನೀವೇನಾದರೂ ಮಾಡಿದ್ರೆ ಒಂದಲ್ಲ ಒಂದು ದಿನ ನಿಮಗೆ ಸಕ್ಸಸ್ ಸಿಗುತ್ತೆ. ಬಟ್ ಟ್ರೈ ಮಾಡೋದಂತೂ ನೀವು ಬಿಡಬಾರ್ದು. ನಾನು ಅದೇ ಮಾಡ್ತಾಯಿದ್ದೆ. ನಾನು ಎಷ್ಟು ದಿನ ಬ್ರೇಕ್ ತೊಗೊಳ್ತೀನಿ, ಎಲ್ಲ ರಿಸರ್ಚ್ ಮಾಡ್ತಾ ಇರ್ತೀನಿ, ಇದು ಯೂಸ್ ಮಾಡಿದ್ರೆ ಏನು ಮಾಡ್ಬೋದು, ಹೆಂಗೆ ಮಾಡ್ಬೋದು ಅಂತ. 10 ವೀಡಿಯೋ ಕಂಪೇರ್ ಮಾಡಿ ನೋಡಿ. ಈ ವಿಡಿಯೋದಲ್ಲಿ ನೋಡ್ತಾ ಇರುವಾಗ ಏನಾದರೂ ಡಿಫ್ರೆನ್ಸ್ ಕಾಣಿಸ್ತು ಅಂತಂದರೆ ಒಂದು ಕಮೆಂಟ್ ಹಾಕಿ. ಯಾರಾದರೂ ನಿಮಗೆ ಒಳ್ಳೆ ಕಂಟೆಂಟ್ ಕೊಡ್ತಾ ಇದ್ದಾರೆ, ಓಕೆ ಅವ್ರ ಜೊತೆ ಪೊಟೆನ್ಷಿಯಲ್ ಇದೆ ಅಂತಂದರೆ ನಿಂತ್ಕೋತಾರೆ ನಮ್ಮ ಜನ. ಆದರೆ ಸ್ವಲ್ಪ ಜನ ಹೆಂಗೆ ಅಂತಂದರೆ ಫೇಮಸ್ ಆದಮೇಲೆ ನಿಂತ್ಕೋತಾರೆ, ಇನ್ನು ಸ್ವಲ್ಪ ಜನ ಸ್ಟಾರ್ಟಿಂಗಿಂದನೇ ನಿಂತ್ಕೋತಾರೆ. ಅಂಥವ್ರಿಗೆ ಗೈಸ್ ಲವ್ ಯು. ಸೊ 86 ಕಿಲೋಮೀಟರ್ಸ್ ತೋರಿಸ್ತಿದೆ, 2 hours 9 minutes ಗೂಗಲ್ ಮ್ಯಾಪ್ ತೋರಿಸ್ತಿದೆ. ಗೂಗಲ್ ಅಕ್ಕ ಹೇಳ್ದಂಗೆ ನಿಮ್ಗಿಂತ ಮುಂಚೆ ಹೋಗ್ತೀನಿ ಗುರು. ಇಲ್ಲೆಲ್ಲ ಎಲಿಫೆಂಟ್ ಕ್ರಾಸಿಂಗ್ ಝೋನು. ಬಿಕಾಸ್ ನೀವು ಆಚೆ ನೋಡಿದ್ರಲ್ಲ, ನಿಮಗೆ ಕಂಪ್ಲೀಟಾಗಿ ಫಾರೆಸ್ಟ್ ಇದೆ ಆ ಕಡೆ ಸೈಡು. ಸೊ ಆನೆಗಳು ಬಂದು ಹೋಗ್ತಾ ಇರುತ್ತೆ. ಇಲ್ಲಿಯವ್ರಿಗೆಲ್ಲ ಫುಲ್ ಕಾಮನ್ನು. 8-9 o'clock ಆದಮೇಲೆ ಹೊರಡೆ ಬರೋಲ್ಲ. ಆನೆ ತುಂಬ ಇಂಟೆಲಿಜೆಂಟ್ ಪ್ರಾಣಿ. ನೀವು ಇಲ್ಲಿ ನೋಡಿ, ಕೆಲವೊಂದು ಸಲ ಫುಲ್ ತಂತಿ ಬೇಲಿ ಹಾಕಿರುತ್ತೆ. ಆನೆ ಏನು ಮಾಡುತ್ತೆ ಅಂತಂದರೆ, ಯಾವುದಾದ್ರೂ ಒಣಗಿದ ಮರ ಇದ್ದರೆ ಅದನ್ನ ಬೀಳಿಸುತ್ತೆ, ಅದ್ರ ಮೇಲೆ ಬೀಳಿಸಿ ನೀಟಾಗಿ ಜಾಗ ಮಾಡಿಕೊಂಡು ಅಲ್ಲಿಂದ ದಾಟ್ಬಿಡುತ್ತೆ. ನೋಡಿ ಇಲ್ಲೆಲ್ಲ ಪಕ್ಕ ಬರ್ಬೋದು ಆನೆಗಳು. ನಂಗೆ ಆನೆ ಅಂತಂದಾಗ ಒಂದು ನೆನಪಾಯಿತು. ಇವಾಗ ನೋಡಿ, ಅರ್ಜುನ ಸತ್ತೋಗಿ ಇವತ್ತಿಗೆ ಮಿನಿಮಮ್ 2 months ಆಯಿತು. ಅರ್ಜುನ ಎಲ್ಲ ತುಂಬ ಫೇಮಸ್ಸು. 8 ಸಲ ಅಂಬಾರಿ ಹೊತ್ಕೊಂಡು ಹೋಗಿದ್ದಾನೆ. ವರ್ಲ್ಡಲ್ಲಿ ಅರ್ಜುನ ಅಂತಂದರೆ ಎಲ್ಲರಿಗೂ ಗೊತ್ತು. ಆ ಆನೆದು ವಾಲ್ಪೇಪರ್ ಎಷ್ಟೋ ಜನದ ಮನೇಲಿದೆ, ಎಷ್ಟೋ ಹೋಟೆಲ್ಗೆ ಹೋದರೆ ಸಿಗುತ್ತೆ. ಮೈಸೂರಲ್ಲಂತೂ ಅರ್ಜುನ ಅಂತಂದರೆ ಹೆಂಗೆ ಅಂತಂದರೆ ಸೂಪರ್ ಸ್ಟಾರ್ ಥರ. ಬಟ್ ನಾವು ಆ ದಸರಾ ಸೀಸನ್ ಆದಮೇಲೆ ಆನೆಗಳನ್ನ ಹೆಂಗೆ ನಡೆಸ್ಕೋತೀವಿ ಅಂತಂದರೆ ಅದ್ರ ಪಾಡು ಕೇಳೋಂಗಿಲ್ಲ, ಹೇಳೋಂಗಿಲ್ಲ. ಇವಾಗ ನೋಡಿ, ಈಗ ಶೂಟಿಂಗಲ್ಲಿ ಅಭಿನವ ಬಿಂದ್ರಾ ಅವರು ನಮಗೆ ಗೋಲ್ಡ್ ತಂದುಕೊಟ್ರು. ರಾಜ್ಯವರ್ಧನ್ ಸಿಂಗ್ ರಾಥೋಡ್ ಅವರು ಗೋಲ್ಡ್ ತಂದುಕೊಟ್ರು. ಅವ್ರು ಸೆಲೆಬ್ರಿಟಿ. ಬಟ್ ನಾವು ಅವ್ರನ್ನ ಯಾವುದೇ ಕಾರಣಕ್ಕೂ ಬಾರ್ಡ್ರಲ್ಲಿ ಬಿಡೋಲ್ಲ. ಯಾಕೆಂತಂದರೆ ನೀವು ಶೂಟಿಂಗಲ್ಲಿ ಸಖತ್ತಾಗಿದೆ, ಬನ್ನಿ ಒಂದು ಸ್ವಲ್ಪ ಬಾರ್ಡ್ರಲ್ಲಿ ನಿಂತ್ಕೊಂಡು ಇಂಡಿಯನ್ ಆರ್ಮಿಗೆ ಹೆಲ್ಪ್ ಮಾಡಿ ಅಂತ ನಾವು ಯಾವತ್ತೂ ಹೇಳಲ್ಲ. ಏನಕ್ಕೆ ಹೇಳಿ, ಅವ್ರು ಸೆಲೆಬ್ರಿಟಿ. ಅದೇ ಪ್ರಾಣಿಗಳ ವಿಷಯ ಬಂದರೆ ಅದು ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೋತಾನೆ ಮನುಷ್ಯ. ಅದಾದಮೇಲೆ ನೆಕ್ಸ್ಟು ಯೂಸ್ ಮಾಡ್ಕೋಬೇಕು ಅಂತಂದರೆ ಯಾವುದಾದ್ರು ಪರ್ಪಸ್ ಬರಬೇಕು. ಅಲ್ಲಿ ಗಂಟ ಪ್ರಾಣಿಗಳನ್ನ ಕೇಳೋರಿಲ್ಲ, ಹೇಳೋರಿಲ್ಲ. ಭೂಮಿ ಮೇಲೆ ವರ್ಸ್ಟ್ ಎನಿಮಲ್ ಅಂತಂದರೆ ಅದು ಮನುಷ್ಯನೇ. ಅದು ಅರ್ಜುನನ ವಿಷಯದಲ್ಲಿ ಕಂಪ್ಲೀಟಾಗಿ ಪ್ರೂವ್ ಆಗಿದೆ. ಸೊ ಮನುಷ್ಯ ಪ್ರಾಣಿಗಳನ್ನ ಈ ಥರ ಯೂಸ್ ಮಾಡ್ಕೋತಾನೆ. ನಾವು ಕಾಡೆಲ್ಲ ಕಡಿದು ಮನೆ ಮಾಡ್ಕೋತೀವಿ. ನಾವು ಪ್ರಾಣಿಗಳ ಜಾಗಕ್ಕೆ ಹೋದರೆ ಅದು ತಪ್ಪಿಲ್ಲ. ಅವ್ರ ಜಾಗದಲ್ಲಿ ಮನೆ ಕಟ್ಕೊಂಡು ಪ್ರಾಣಿಗಳು ಅದೇ ಪ್ಲೇಸಿಗೆ ಬಂದರೆ ಅದು ಅಫೆನ್ಸು. ಏನು ಗುರು ಯಪ್ಪ, ಮನುಷ್ಯ ಬುದ್ಧಿಜೀವಿ ಅಲ್ಲ, ಸೆಲ್ಫಿಶ್ ಜೀವಿ. ಸರಿ ಬರಬೇಕಿತ್ತಲ್ಲ, ಎಲ್ಲೋದ್ರು? 2000 years later. ನಾನು ಇವ್ರೇನು ಇಷ್ಟೊತ್ತು ಬರ್ತಾ ಇಲ್ಲ ಅಂತಂದರೆ ಅವ್ರ ಆರ್ಗನೈಸರ್ ಜೊತೆ ಮಾತಾಡ್ತಾ ಇದ್ದಾರಂತೆ. ಇದೀಗ ಬಂದ ಸುದ್ದಿ, ವಯನಾಡಿನಲ್ಲಿ ಆನೆ ತುಳಿತಕ್ಕೆ ಒಬ್ಬ ಬಲಿ. ಜನಗಳಿಂದ ಫುಲ್ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರಂತೆ. ಅದಕ್ಕೆ ನಮ್ಮ ರೈಡ್ನ ಒಂದಿನ ಮುಂದೆ ಹಾಕೋಕ್ಕಾಗುತ್ತಾ ಅಂತ ಇವಾಗ ಫೋನ್ ಮಾಡಿ ಹೇಳ್ತವ್ರೆ. ಆಲ್ಮೋಸ್ಟ್ ಅವ್ರು ಆಲ್ರೆಡಿ ನಾವು ಬಂದುಬಿಟ್ಟಿದ್ದೀವಿ. ಅದಕ್ಕೆ ಹಿಂಗೆ ಅಂತ ಹೇಳಿದ್ದಕ್ಕೆ ಅವ್ರು ಅಂದರು ಓಕೆ ಪರವಾಗಿಲ್ಲ ಬನ್ನಿ ಅಂತ ಹೇಳಿದ್ದಾರೆ. ಹೋಗೋಣ, ಸೀನರಿ ನೋಡ್ಬೋದು, ಭಯಾನಕ ಸೀನರೀಸ್ ಇದೆ. ಡ್ರೋನ್ ಏನಾದರೂ ಇದ್ಬಿಟ್ಟಿದ್ರೆ ಒಂದು ಫ್ಲೈಗೆ ಫಿದಾ ಆಗಿಬಿಡ್ತಿದ್ರಿ ನೀವು. ಡ್ರೋನ್ ಇಲ್ವೇ, ಏನು ಮಾಡೋಣ? ಡ್ರೋನ್ ತೊಗೊಳ್ಳೋ ಗಂಟೆ ವೆಯ್ಟ್ ಮಾಡೋಕ್ಕೆ ನೀವು. ಗೈಸ್, ಇದು ವಿರಾಜಪೇಟೆಗೆ ಸೇರುತ್ತೆ, ಕುಟ್ಟ. ಇದೇ ನಮ್ಮದು ಬಾರ್ಡರ್. ಈಚೆ ಹೋದರೆ ಕೇರಳ,
ಅಫಿಷಿಯಲಿ ಕೇರಳಕ್ಕೆ ಎಂಟ್ರ್ ಆಗಿದ್ದೀವಿ. ಇಲ್ಲಿಂದ ಒಂದು 51 ಕಿಲೋಮೀಟರ್ಸು. ಕಾಫಿ ಅವು ಬಿಡ್ತದಲ್ಲ ಆ ಟೈಮಲ್ಲಿ ಒಂದು ಸ್ಮೆಲ್ ಬರುತ್ತೆ. ವಾವ್, ಬ್ಯೂಟಿಫುಲ್ ಫ್ರಾಗ್ನೆನ್ಸ್ ಮಾತ್ರ ನೋಡಿ. ಎಲ್ಲ ಹೂ ಬಿಟ್ಟಿದೆ. ಏನಿದೆ ನೋಡಿ, ಸಕ್ಕತ್ತಾಗಿದೆ. ಕ್ರೇಜಿ. ಬಂದ ಜಯಸಿಂಹ, ನಂಗೆ ಹಾಡು ನೆನ್ಪು ಬರ್ತದ ಈ ಕಾರ್ಡ್ ನೋಡಿದಾಗ. ಇನ್ನೇಕೆ ಭೀತಿ ಭಯವಿಲ್ಲ ನಿಮಗೆ. ಏನಾದರೂ ಸಿಕ್ಕಿದ್ರೆ ಈಗ ಮೀಟ್ರ್ ಆಫ್ ಹಾಕಿ ಓಡೋ ಸೀನಲ್ಲಿ ಇದ್ದೀನಿ ನಾನು. ಇನ್ನೇಕೆ ಭೀತಿ ಅಂತೆ. ಓಕೆ, ಇವಾಗಲೂ ನೋಡೋಣ, ಒಂದು ಲಕ್ ಚೆಕ್ ಮಾಡೋಣ. ಆವಾಗಲೇ ಆನೆ ಸಿಗ್ಲಪ್ಪ ಅಂತಂದ ತಕ್ಷಣ ಆನೆ ಸಿಕ್ತು. ಅಯ್ಯೋ, ಈಗಲೂ ಒಂದು ಆನೆ ಸಿಗ್ಲಪ್ಪ ಅಂತ ಬೇಡ್ಕೊಂಡು ಹೋಗೋಣ, ನೋಡೋಣ ಸಿಗುತ್ತಾ ಅಂತ. ಬಟ್ ಇವತ್ತು ನೋಡೋದು ಕೇರಳ ಆನೆ, ಅದು ಕರ್ನಾಟಕ ಆನೆ. ಕರ್ನಾಟಕ ಆನೆ ನಾವು ಲೋಕಲ್ ಏಡ್ಸ್ ಏನಾದರೂ ಹೇಳ್ಬೋದು, ಕೇರಳ ಆನೆ ತುಂಡಾಕ್ಬಿಡ್ತದೆ ನಾವು. ಆ ಸೂರ್ಯ ಸನ್ಸೆಟ್ ಆಗ್ತಾ ಇದೆ ನೋಡಿ, ಆ ಗೋಲ್ಡಿಶ್ ಕಲರ್ ಹೆಂಗೆ ಬೀಳ್ತಾ ಇದೆ ಅಂತ. ನಿಜವಾಗ್ಲೂ ನಾನಂತೂ ಸಖತ್ ಎಂಜಾಯ್ ಮಾಡ್ತಾ ಇದ್ದೀನಿ ಈ ರೂಟ್ನ. ಕ್ರೇಜಿ ನೋಡಿ. ವಾವ್, ಒಂದೊಳ್ಳೆ ಸನ್ಸೆಟ್ ಪಾಯಿಂಟಲ್ಲಿ ಕೂತ್ಕೊಂಡಿದ್ದಿದ್ರೆ ಸಕ್ಕತ್ತಾಗಿರೋದು. ಯಾವತ್ತು ಈ ಥರ ರೋಡ್ ಸೈಡಲ್ಲಿ ನೀರಿದ್ರೆ, ರೋಡ್ ಸೈಡಲ್ಲಿ ಅಂತಲ್ಲ ಫಾರೆಸ್ಟಲ್ಲಿ ನೀರಿದ್ರೆ, ಆ ಥರ ಪ್ಲೇಸಸಲ್ಲಿ ಪ್ರಾಣಿಗಳಿರೋದು ಜಾಸ್ತಿ. ಅಲ್ಲೆಲ್ಲಾದರೂ ಹುಲಿ ಇರುತ್ತೆ, ಅದು ನಮ್ಮನ್ನ ನೋಡಿರುತ್ತೆ, ನಾವು ನೋಡಿರೋಲ್ಲ ಅಷ್ಟೇ. ಬಟ್ ಐ ಆಮ್ ಡ್ಯಾಮ್ ಶೋರ್ ನೀವು ಈ ಥರ ನೀರು ಇದೆ ಅಂತಂದರೆ ನೀವು ನೋಡ್ತಾ ಇರಿ, ಸಖತ್ತಾಗಿರುತ್ತೆ. ಏನಾದ್ರು ಸಿಕ್ಕಿದ್ರೂ ಸಿಗ್ಬೋದು. ನೋ ಪಾರ್ಕಿಂಗ್, ನೋ ಪ್ಲಾಸ್ಟಿಕ್, ನೋ ಫೀಡಿಂಗ್, ನೋ ಫೈರ್. ಮಂಕಿ ಬಾಯ್ಸ್, ಜೈ ಶ್ರೀರಾಮ್. ಇನ್ನೇಕೆ ಭೀತಿ ಭಯವಿಲ್ಲ ನಿನಗೆ. ಎಷ್ಟು ಬೈಕತ್ತಾ ಇದ್ದೀರಾ ಯಾರಿಗೂ, ಆಡಿದ್ಮೇಲೆ ಹಾಡು ಹೇಳ್ತವನೆ. ಏನು ಎಷ್ಟು ಅಂತ ಮಾತಾಡೋಣ ಗೈಸ್. 95 ಕಿಲೋಮೀಟರ್ಸ್ ಬಂದಿದ್ದೀನಿ. ಅದು ನಿಮಗೆ ಮನೇಲಿದ್ದಾಗ 1000 ತಲೆಯಲ್ಲಿರುತ್ತೆ. ಈ ಥರ ಮಾಡ್ಬೋದ್ರೆ, ಈ ಥರ ತುಂಬ ಈಸಿ ಅಲ್ವಾ ಅಂತ. ಆಮೇಲೆ ಹೆಲ್ಮೆಟ್ ಹಾಕಿ ಗಾಡಿ ಮೇಲೆ ಹತ್ತು ಕೂತ ತಕ್ಷಣ ಅದು ಏನು ಹೇಳ್ತಿರ್ತೀವೋ ನಮಗೆ ಗೊತ್ತಾಗಲ್ಲ, ಏನು ತಲೆಗೂ ಓಡಲ್ಲ. ಏನು ಮಾಡೋಣ, ಏನು ಮಾಡೋಕ್ಕಾಗಲ್ಲ. ವೋ 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 ವೋ, ದಟ್ ಈಸ್ ದ ಬಿಗ್ಗೆಸ್ಟ್ ಟರ್ನ್. ಸಕ್ಕತ್ತಾಗಿದೆ ಗುರು, ರೂಟ್ ಅಂತೂ ಕ್ರೇಜಿ ರೂಟ್. ಒಂದು ಆನೆ ತೋರ್ಸಪ್ಪ. ಆನೆ ನೋಡಾಯ್ತು, ಹುಲಿ ಆದರೂ ತೋರಿಸಿ. ಆನೆ 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 ಸಿಕ್ಕಿದೆ. 1 2 ಜನಿದೆ 3. ಅಪ್ಪ, 3 ಆನೆ ಒಂದೇ ಕಡೆ ಇದೆ. ಗೈಸ್, ಕೊನೆಗೂ ಆನೆ ಸಿಕ್ತಲ್ಲ. ರಿಲ್ಯಾಕ್ಸ್ ಇದೆ ಅಣ್ಣ. ಇದು ಕೇರಳ ಆನೆ. ನಮ್ಮ ಮನೆ ಜೊತೆ ಏನಾದರೂ ನಾವು ಮಾತಾಡ್ಕೋಬೋದು. 1 2 3 ಇದೆ ಅಣ್ಣ ಆನೆ ಓವರಾಲ್. ಅಂತೂ ಡಿಸಪಾಯಿಂಟ್ ಮಾಡಿಲ್ಲ ನೋಡಿ. ಇವತ್ತೇನು ಗುರು, ಆನೆ ಕೇಳ್ದಾಗೆಲ್ಲ ಸಿಗ್ತಾ ಇದೆ. ಆನೆ ಸಿಕ್ಕಲಿ ಅಂತ. 6 ಆನೆಗಳಿದೆ ಒಟ್ಟೊಟ್ಟಿಗೆ. ಆನೆ ಶಿಬಿರ ಇರಬೇಕಲ್ಲ. ಸಖತ್ತಾಗಿದೆ. ವಾವ್ ಗೈಸ್, ನೋಡಿ ಕೊನೆಗೂ ಡಿಸಪಾಯಿಂಟ್ ಆಗಿಲ್ಲ. ಕೇರಳ ಆನೆನೂ ನೋಡಿಬಿಟ್ಟು 1 2 3 4 5. ಬಟ್ ಅದು ಕ್ಯಾಮ್ರಲ್ಲಿ ಝೂಮ್ ಮಾಡೋಕ್ಕಾಗಲ್ಲ, ಗೋಪ್ರಲ್ಲಿ ಜಸ್ಟಿಫೈ ಆಗ್ತಾಯಿಲ್ಲ. ಇಲ್ಲಿ ಒಂದು ಇಲ್ಲಿದೆ, ಇಲ್ಲೊಂದು ಇಲ್ಲಿದೆ,
ಇನ್ನೊಂದು ಇಲ್ಲಿದೆ, ಆಮೇಲೆ ಒಂದು ಇಲ್ಲಿ ನಿಂತಿದೆ ನೋಡಿ ಈ ಪ್ಲೇಸಲ್ಲಿ ಇಲ್ಲಿದೆ. ಎಸ್ ಫೈನಲಿ ಯಾವುದಾದ್ರು ಹೋಟೆಲ್ ಫ್ಯಾಮಿಲಿ ಪ್ಯಾರಡೈಸ್ ರೆಸ್ಟೋರೆಂಟ್ ಹತ್ರ ಇದ್ದೀವಿ. ಊಟ ಎಲ್ಲ ಪಾರ್ಸೆಲ್ ಆಗಿ ಇಲ್ಲಿಂದ ಸ್ಟೇಗೆ ಹೋಗೋಣ. നാളെ ഹർത്താലല്ലേ, ഞങ്ങൾക്ക് ഇവിടെ അതാണില്ല. അപ്പോൾ എന്തെങ്കിലും ബ്രെഡ് അങ്ങനെ എന്തെങ്കിലും ഒന്ന് വാങ്ങിക്കണം നിങ്ങൾ. അവിടെ അല്ലേ പുറത്തിരിക്കാം, ബാൽക്കണി ഇരിക്കാൻ. ഓ ബാൽക്കണി ഉണ്ടല്ലേ? ഓക്കെ ಓಕೆ ID ಕಾರ್ಡ್ ಚೆನ್ನಾಗಿದೆ ರೂಮ್. ಫಸ್ಟ್ ಬಾತ್ರೂಮ್. ಓಕೆ ಒನ್ ಡೇ ಸ್ಟೇ ಮಾಡೋಕ್ಕೆ ಸೂಪರ್ ಆಗಿದೆ. ಅದು ಅಲ್ಲದೆ ಬಾಲ್ಕನಿ ಒಂದೇ ಟೈನಿ ಬಾಲ್ಕನಿ, ಬಟ್ ಚೆನ್ನಾಗಿದೆ. ರೋಡ್ ವ್ಯೂ ವೈಸ್ ರೂಮ್ ಬ್ಯೂಟಿಫುಲ್ ಆಗಿದೆ. ಒನ್ ಡೇಗೆ ಮಸ್ತ್. ಸೊ ನಾಳೆ ಪ್ಲ್ಯಾನ್ಸು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಪ್ರಾಬಬ್ಲಿ ಅಪ್ಡೇಟ್ ಮಾಡ್ತೀನಿ ಅಂತ. ಫುಲ್ಲು ಒಂದು 190 ಕಿಲೋಮೀಟರ್ಸ್ ರೈಡ್ ಮಾಡಿದ್ದೀವಿ. ಬ್ಯೂಟಿಫುಲ್ ಆಗಿತ್ತು ರೋಡ್ಸು. ಆಮೇಲೆ ಮೋಸ್ಟ್ ಇದು ಎಲಿಫೆಂಟು ಕೇಳ್ದಾಗ ಎಲಿಫೆಂಟ್ ಸಿಕ್ತಿತ್ತು ಅಷ್ಟೇ, ಬಾಕಿ ಇನ್ನೇನಿಲ್ಲ. ಸೊ ಈ ಬ್ಲಾಗ್ನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ನೆಕ್ಸ್ಟ್ ಬ್ಲಾಗಲ್ಲಿ ಒಂದು ಅಡ್ವೆಂಚರಸ್ ರೂಟ್ ಇರುತ್ತೆ, ಬಟ್ ವಯನಾಡು ಬಂದಾಗಿರೋದ್ರಿಂದ ಏನು ಅಂತ ನನಗೂ ಗೊತ್ತಿಲ್ಲ. ಸ್ಟೇ ಟ್ಯೂನ್. ಬಟ್ ಒಂದೊಳ್ಳೆ ಕಂಟೆಂಟ್ ಮಾಡೋಕ್ಕೆ ಟ್ರೈ ಮಾಡೋಣ ಅಂತ ಹೇಳ್ತಾ, ನಿಮ್ಮ XR ಮೇಕ್ ಇಟ್ ಸೈನಿಂಗ್ ಆಫ್. ಬಾಯ್.